ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರ ವಾಕ್ಯವನ್ನು ಧ್ಯಾನಿಸುವಂತಹ ಈ ಸುಂದರವಾದ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 12ನೇ ವಾಕ್ಯವನ್ನು ಧ್ಯಾನಿಸೋಣ. ರೆಹಬ್ಬಾಮನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದಲೂ ಯಹೂದ್ಯರಲ್ಲಿ ಕೆಲವು ಸುಲಕ್ಷಣಗಳು ತೋರುತ್ತಿದ್ದರಿಂದಲೂ ಯೆಹೋವನು ರೆಹಬ್ಬಾಮನ ಮೇಲಣ ಕೋಪವನ್ನು ಬಿಟ್ಟನು, ಅವನನ್ನು ಪೂರ್ಣವಾಗಿ ಆಳು ಮಾಡಲಿಲ್ಲ. ರೆಹಬ್ಬಾಮನ ಚರಿತ್ರೆಯನ್ನು ಓದುವಾಗ ನಮಗೆ ಗೊತ್ತಾಗ್ತದೆ, ಸೊಲೊಮೋನನ ಮಗನಾದಂತಹ ರೆಹಬ್ಬಾಮ. ಸೊಲೊಮೋನನ ಕಾಲದ ನಂತರ ರೆಹಬ್ಬಾಮನ ಬುದ್ಧಿ ಇಲ್ಲದಂತಹ ಮೂರ್ಖತನದ ಒಂದು ತೀರ್ಮಾನದ ನಿಮಿತ್ತ ದೇಶವು ಇಬ್ಬಾಗವಾಗ್ತದೆ. ರೆಹಬ್ಬಾಮನಿಗೆ 2 ಕುಲ, ಯಾರೊಬ್ಬಾಮನಿಗೆ 10 ಕುಲ. ಹೀಗೆ ಇಸ್ರಾಯೇಲ್ ಮತ್ತು ಯಹೂದ ರಾಜ್ಯ ಎಂಬುದಾಗಿ ರಾಜ್ಯ ಭೇದವಾದಂತಹ ಒಂದು ಸಂದರ್ಭ. ರೆಹಬ್ಬಾಮ ದೇವರ ಸಹಾಯವನ್ನು ಹೊಂದಿ ಅವನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಳ್ತಾನೆ. 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ರೆಹಬ್ಬಾಮನು ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡು ಬಲಗೊಂಡ ಮೇಲೆ ಅವನ ಪ್ರಜೆಗಳಾದ ಎಲ್ಲ ಇಸ್ರಾಯೇಲರು ಯೆಹೋವನ ಧರ್ಮೋಪದೇಶವನ್ನು ಬಿಟ್ಟ. ದೇವರ ವಾಕ್ಯ ಹೇಳ್ತದೆ, ತನ್ನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿಕೊಂಡ ನಂತರ, ಬಲಗೊಂಡ ನಂತರ ಅವನು ದೇವರನ್ನು ಬಿಡ್ತಾನೆ, ಇಸ್ರಾಯೇಲರು ದೇವರನ್ನು ಬಿಟ್ಟುಬಿಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರಾದಂತಹ ನಮ್ಮ ಜೀವಿತದಲ್ಲೂ ಇಂಥ ಸನ್ನಿವೇಶಗಳು ಬರ್ತದೆ. ಎಲ್ಲ ಸರಿಯಾದ ನಂತರ, ಎಲ್ಲವೂ ಸ್ಥಿರಪಟ್ಟ ನಂತರ, ನಾವು ನಿರೀಕ್ಷೆ ಪಟ್ಟಿದ್ದೆಲ್ಲವೂ ನಡೆದ ನಂತರ ಕೆಲವು ಸಂದರ್ಭಗಳಲ್ಲಿ ನಾವೇನು ಮಾಡಿಬಿಡ್ತೀವಿ, ನಾವು ದೇವರನ್ನು ಬಿಟ್ಬಿಡ್ತೀವಿ, ದೇವರ ವಾಕ್ಯ ಬಿಟ್ಬಿಡ್ತೀವಿ, ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಡ್ತೀವಿ, ದೇವರ ಚಿತ್ತವನ್ನು ಅನುಸರಿಸೋದನ್ನು ಬಿಟ್ಬಿಡ್ತೀವಿ. ಕಾರಣ ಏನು? ಆಲ್ರೆಡಿ ನಮಗೆಲ್ಲ ಸಿಕ್ಕಾಗಿದೆ, ನಾವು ಬಲಗೊಂಡಿದ್ದೇವೆ, ನಾವು ಸ್ಟ್ರಾಂಗ್ ಆಗಿದ್ದೇವೆ. ಆದರೆ ದೇವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದನ್ನು ನಾವು ಈ ರೆಹಬ್ಬಾಮನ ಚರಿತ್ರೆಯಲ್ಲಿ ಓದ್ತೀವಿ. ಯಾವಾಗ ಇವರು ದೇವರನ್ನು ಬಿಟ್ಟರೋ, ದೇವರೇನು ಮಾಡಿದ್ರು? 2ನೇ ವಾಕ್ಯ ಹೇಳ್ತದೆ, ಅವರು ಯೆಹೋವನಿಗೆ ದ್ರೋಹಿಗಳಾದುದರಿಂದ ಅರಸನಾದ ರೆಹಬ್ಬಾಮನ ಆಳಿಕೆ 5ನೇ ವರ್ಷದಲ್ಲಿ ಐಗುಪ್ತದ ಅರಸನಾದ ಶೀಶಕನು ದಂಡೆತ್ತಿ ಬರ್ತಾನೆ. 5ನೇ ವಾಕ್ಯದಲ್ಲಿ ನೋಡ್ತೀವಿ, ನೀವು ನನ್ನನ್ನು ಬಿಟ್ಟದ್ದರಿಂದ ನಾನು ನಿಮ್ಮನ್ನು ಶೀಶಕನ ಕೈಯಲ್ಲಿ ಬಿಟ್ಟಿದ್ದೇನೆಂಬುದಾಗಿ ಯೆಹೋವನು ಅನ್ನುತ್ತಾನೆ. ನೀವು ನನ್ನನ್ನು ಬಿಟ್ಟಿದ್ದರಿಂದ ನಾನು ನಿಮ್ಮನ್ನು ಬಿಟ್ಟಿದ್ದೇನೆ. ನೋಡಿ, ದೇವರ ಮಾತನ್ನು ನೋಡಿ. ರೆಹಬ್ಬಾಮನೇ, ಇಲ್ಲಿವರೆಗೂ ನೀನು ಬಲಗೊಳ್ಳುವುದಕ್ಕೆ, ಸ್ಥಿರಪಡಿಸುವುದಕ್ಕೆ ಕಾರಣ ನಾನಾಗಿದ್ದೆ. ವಿರೋಧಗಳು ಬಂದಾಗಲೂ ನಿನಗೆ 2 ಕುಲವನ್ನು ಕೊಟ್ಟು ನಿನ್ನನ್ನು ಸ್ಥಿರಪಡಿಸಿದವನು ನಾನು. ಆದರೆ ನೀನು ನನ್ನನ್ನು ಬಿಟ್ಟಿದ್ದರಿಂದ ನಾನು ನಿಮ್ಮನ್ನು ಬಿಟ್ಟುಬಿಟ್ಟಿದ್ದೀನಿ. ನಾವು ದೇವರ ವಾಕ್ಯವನ್ನು ನಾವು ಓದುವಾಗ ನಮಗೆ ಗೊತ್ತಾಗ್ತದೆ, ನಾವು ದೇವರ ಹತ್ತಿರಕ್ಕೆ ಬಂದರೆ ದೇವರು ಹತ್ರ ಬರ್ತಾನೆ. ನಾವು ದೇವರನ್ನು ಬಿಟ್ಟರೆ ದೇವರು ನಮ್ಮನ್ನು ಬಿಟ್ಬಿಡ್ತಾರೆ. 6ನೇ ವಾಕ್ಯ ಹೇಳುತ್ತೆ, ಈ ಒಂದು ಸಂದೇಶವನ್ನು, ಈ ಒಂದು ದೇವರ ಆಲೋಚನೆಯನ್ನು ಕೇಳಿದಂತಹ ರೆಹಬ್ಬಾಮ್ ಏನು ಮಾಡ್ತಾನೆ? ಆಗ ಅರಸನು, ಇಸ್ರಾಯೇಲ್ ಪ್ರಧಾನರು ಯೆಹೋವನು ನ್ಯಾಯವಂತನೆಂದು ಒಪ್ಪಿ ತಮ್ಮನ್ನು ತಗ್ಗಿಸಿಕೊಂಡರು. ತಮ್ಮನ್ನು ಹೆಚ್ಚಿಸಿಕೊಂಡು ದ್ರೋಹಿಗಳಾಗಿ ಸ್ಥಿರಗೊಂಡು ಬಲಗೊಂಡು ಮುಂದೆ ಸಾಗ್ತಾ ಇದ್ದಂತಹ ರೆಹಬ್ಬಾಮನ ಜೀವಿತದಲ್ಲಿ ದೇವರ ಆಲೋಚನೆಗೆ ಅವನು ತನ್ನನ್ನೇ ವಿಧೇಯಪಟ್ಟು ತಗ್ಗಿಸಿಕೊಳ್ಳುವಂಥ ಅನುಭವವನ್ನು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ಎಲ್ಲ ರೀತಿಯ ಆಶೀರ್ವಾದಗಳಿರಬಹುದು, ಎಲ್ಲ ರೀತಿ ಬಲಗೊಂಡಿರ್ಬೋದು, ಶಾರೀರಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯ ಆಶೀರ್ವಾದ ನಮಗಿರ್ಬೋದು. ಒಳ್ಳೆ ಸ್ಥಾನಮಾನಗಳಿರ್ಬೋದು, ಒಳ್ಳೆ ಕೆಲಸ ಇರ್ಬೋದು, ಒಳ್ಳೆ ಸಂಬಳ ಇರ್ಬೋದು, ಆಸ್ತಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ದೇವರು ಇಷ್ಟಪಡೋದು ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳಬಾರದು. ನಾವು ದೇವರಿಗಿಂತ ಮಿಗಿಲಾದಂತಹ ವ್ಯಕ್ತಿಗಳು ಅಥವಾ ನನ್ನ ಸ್ವಂತ ಬಲದಿಂದ ಇದೆಲ್ಲ ಆಯಿತು ಎಂಬುದಾಗಿ ಯೋಚನೆ ಮಾಡಬಾರ್ದು. ಆ ಸಮಯದಲ್ಲಿ ಹಂಗೇನಾದರೂ ಮಾಡಿದ್ರೆ ಆತನು ನಮ್ಮನ್ನು ಬಿಟ್ಬಿಡ್ತಾನೆ. ಆದರೆ ವಾಕ್ಯ ಹೇಳ್ತದೆ, ಅವರು ತಗ್ಗಿಸಿಕೊಂಡರು. ತಗ್ಗಿಸಿಕೊಂಡದ್ದರಿಂದ
ದೇವರೇನು ಮಾಡ್ತಾರೆ, ನಾನು ಏನು ಮಾಡ್ತೀನಿ, ಇವರನ್ನು ರಕ್ಷಿಸ್ತೇನೆ. 7ನೇ ವಾಕ್ಯ ಹೇಳುತ್ತೆ, ಯೆಹೋವನು ಇದನ್ನು ನೋಡಿ ಶಮಾಯನಿಗೆ, ಇವರು ತಮ್ಮನ್ನು ತಗ್ಗಿಸಿಕೊಂಡದರಿಂದ ಇವರನ್ನು ಸಂಹರಿಸುವುದಿಲ್ಲ, ಸ್ವಲ್ಪ ಕಾಲದಲ್ಲಿಯೇ ಇವರಿಗೆ ರಕ್ಷಣೆಯನ್ನು ಅನುಗ್ರಹಿಸುವೆನು. ನೋಡಿ, ತಗ್ಗಿಸಿಕೊಳ್ಳುವಂತಹ ವ್ಯಕ್ತಿಗಳನ್ನು ಆಶೀರ್ವದಿಸುವಂತಹ ಒಬ್ಬ ದೇವರಿದ್ದಾನೆ. ಆದ್ದರಿಂದ 12ನೇ ವಾಕ್ಯ ಹೇಳುತ್ತೆ, ರೆಹಬ್ಬಾಮನು ತನ್ನನ್ನು ತಗ್ಗಿಸಿಕೊಂಡದ್ದರಿಂದಲೂ ಯೆಹೂದ್ಯರಲ್ಲಿ ಕೆಲವು ಒಳ್ಳೆಯ ಲಕ್ಷಣಗಳು ಕಾಣ್ತಾ ಇದೆ. ದೇವರು ಅವರನ್ನು ಪೂರ್ಣವಾಗಿ ಹಾಳು ಮಾಡಲಿಲ್ಲ. ಈ ದಿವಸ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಆಶೀರ್ವಾದಕ್ಕೆ ಪ್ರತಿಯಾಗಿ ದೇವರನ್ನು ಆರಾಧಿಸುತ್ತಾ ದೇವರ ಚಿತ್ತಕ್ಕೆ ವಿಧೇಯರಾಗುತ್ತಾ ಜೀವಿಸುವುದಾದರೆ ನಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರು ಮೇಲೆ ತರ್ತಾನೆ. ಆದರೆ ನಾವು ಸ್ಟ್ರಾಂಗ್ ಆದ ನಂತರ, ನಾವು ಸ್ಥಿರಪಟ್ಟ ನಂತರ, ಎಲ್ಲ ಕಾರ್ಯಗಳು ನಡೆದ ನಂತರ ನಾವು ಆತನನ್ನು ಬಿಟ್ಟರೆ ಆತನು ನಮ್ಮನ್ನು ಬಿಡ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ದರಿಂದ ಆತನನ್ನು ಬಿಡದೆ ಎಲ್ಲ ಸಂದರ್ಭಗಳಲ್ಲಿಯೂ ಆತನನ್ನು ಹಿಡಿದುಕೊಂಡು ಆತನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿವಸ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸ್ತಾ ಇದ್ದೇವೆ. ನಾವು ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ನೀನು ಮಾಡಿದ ಎಲ್ಲ ಆಶೀರ್ವಾದಗಳನ್ನು ನೆನೆಸಿಕೊಂಡು ನಿನ್ನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡಪ್ಪ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.